Hello friends, welcome back to my YouTube channel ರತ್ನ ಸರ್ವೇಶ್. ಸೊ ಇವತ್ತಿನ ಒಂದು ವಿಡಿಯೋ ಒಂದು ಕರ್ನಾಟಕದ ವಿದ್ಯಾರ್ಥಿಗಳು ಅದ್ರಾಗನ UPSC ಯಾರ್ಯಾರು ಪ್ರಿಪೇರ್ ಆಗತ್ತಾರಲ್ಲ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಲುವಾಗಿ ಈ ಒಂದು ಕಂಟೆಂಟ್ ಮೇಲೆ ವಿಡಿಯೋ ಮಾಡಾಕತ್ತೇನಿ. ಸೊ ಏನಂದ್ರ IAS ಪ್ರತಿ ವರ್ಷ IAS ಪರೀಕ್ಷೆ ಒಳಗ ಎಷ್ಟು ಜನ ಕರ್ನಾಟಕದ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗತ್ತಾರು ಅಂಡ್ ಅವ್ರ ಒಂದು ರ್ಯಾಂಕಿಂಗ್ ಏನಿನ ಅಂಡ್ ಕಡಿಮೆ ಜನ ಯಾಕೆ ಸೆಲೆಕ್ಟ್ ಆಗತ್ತಾರು ಅಂಡ್ ರ್ಯಾಂಕಿಂಗ್ ಅಷ್ಟು ದೂರ ಹೋಗ್ಲಿಕ್ಕೆ ಕಾರಣ ಏನು, ಇಷ್ಟೆಲ್ಲಾ ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅಂಡ್ ಈಗ ನಿಮ್ಗೊಂದು ಕ್ಲಾರಿಟಿ ಸಿಗ್ತದ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗ್ತದ ಅನ್ಕೋತೇನೆ. ಸೊ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗ ಸಪೋರ್ಟ್ ಮಾಡ್ರಿ. ಈಗ 2022 3 ವರ್ಷದೊಂದು ಕಂಪ್ಯಾರಿಸನ್ ನ ಮಾಡ್ಬೇಕಂತ ಅನ್ಕೊಂಡೇನಿ. 2022 24ರಿಂದ 27 ವಿದ್ಯಾರ್ಥಿಗಳು ಒಂದು ಕ್ಲಿಯರ್ ಮಾಡ್ಯಾರ IAS ಪರೀಕ್ಷೆನ ಕರ್ನಾಟಕದಿಂದ. 2023 28 ವಿದ್ಯಾರ್ಥಿಗಳು ಕರ್ನಾಟಕದಿಂದ ಕ್ಲಿಯರ್ ಮಾಡ್ಯಾರು. ದೆನ್ 2024 ಜಸ್ಟ್ ಕಳೆದ ವರ್ಷ 2024 20 ವಿದ್ಯಾರ್ಥಿಗಳು ಪರೀಕ್ಷೆನ ಕ್ಲಿಯರ್ ಮಾಡ್ಯಾರು. ಅಗೇನ್ ಈ ಒಂದು ನಂಬರ್ ಡಿಕ್ರೀಸ್ ಆಗ್ಯದ. 2024 1009 ಪೋಸ್ಟ್ ಇದ್ರೂ 20 ಜನ ವಿದ್ಯಾರ್ಥಿಗಳು ಕರ್ನಾಟಕದಿಂದ UPSC ನ ಕ್ಲಿಯರ್ ಮಾಡ್ಯಾರ. ಅವರ ರ್ಯಾಂಕಿಂಗ್ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಸೊ ಇಲ್ಲಿ R ರಂಗ ಮಂಜು ಸರ್ ಇವ್ರು ನೀವು ಚೆಕ್ ಮಾಡ್ರಿ 24th ರ್ಯಾಂಕ್. ಇನ್ನೊಬ್ರು ಡಾಕ್ಟರ್ ಸಚಿನ್ ಬಸವರಾಜ್ ಇವರು 41 ರ್ಯಾಂಕ್ 41ನೇ ರ್ಯಾಂಕ್ ಇವ್ರಿಗೆ. 100 ಒಳಗದ ರಿಮೈನಿಂಗ್ ಒಂದಷ್ಟು ರ್ಯಾಂಕ್ ಗಳನ್ನ ಓದ್ತೇನೆ. UPSC ಒಳಗ್ ಯಾವ್ದೇ ರ್ಯಾಂಕ್ ಆದ್ರೂ ಬೆಸ್ಟ್ ಅನ್ನ, ಯಾಕಂದ್ರ ಬಹಳ ಸ್ಟ್ರಗಲ್ ಮಾಡಿದಾಗನ ರ್ಯಾಂಕ್ ಸಿಗ್ತದ. ಸೊ ಪ್ರತಿಯೊಂದು ರ್ಯಾಂಕ್ ಅನ್ನು ಇಂಪಾರ್ಟೆಂಟ್ ಇರ್ತದ. ಬಟ್ ಸ್ಟಿಲ್ ಒಂದು ಅವೇರ್ನೆಸ್ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ಲಿಕ್ಕತ್ತೇನೆ. ಸೊ BM ಮೇಘ್ನಾ 425ನೇ ರ್ಯಾಂಕ್, ಡಾಕ್ಟರ್ ಮಾಧವಿ 446 ಅಂಡ್ ಪ್ರತಿಭಾ ಲಾಮಾ 461, ಅಭಿಶೀಲ್ ಜೈಸ್ವಾಲ್ 538, ಮಂತಪ್ಪ ನಂದಿ 910, ಧನ್ಯಾ KS 982, ಮೋಹನ್ ಪಾಟೀಲ್ 984. ಈ ತರ ಒಂದ್ ರ್ಯಾಂಕ್ಗಳು ಅದಾವ. UPSC ಟಫೆಸ್ಟ್ ಪರೀಕ್ಷೆನ ಅದ. ಎಸ್ ಒಪ್ಕೋತೇನೆ, ಇಲ್ಲಿ ಯಾವ್ದೇ ರ್ಯಾಂಕ್ ಬಂದ್ರು ಅದು ಯಾವ ಒಂದು ಮಿರಾಕಲ್ಗೆ ಕಡಿಮೆ ಅಲ್ಲ. ಸೊ ಖುಷಿಯ ಒಂದು ವಿಷಯನ. ಬಟ್ ಸ್ಟಿಲ್ ಯಾಕ ಒಂದು ಹಿಂದಿ ಮಾಧ್ಯಮ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು, ಇತರ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದಾಗ ಯಾಕೆ ನಮ್ಮ ರಾಜ್ಯದೊಳಗ ಕಡಿಮೆ ವಿದ್ಯಾರ್ಥಿಗಳು ಎವ್ರಿ ಇಯರ್ ಕ್ಲಿಯರ್ ಮಾಡತ್ತಾರು? ಯಾಕ ರ್ಯಾಂಕಿಂಗ್ ಜಾಸ್ತಿ ದೂರ ಹೊಂಟದ? ಯಾಕೆ 100 ಹತ್ರ ಇಲ್ಲ ಅಥವಾ ಯಾಕ 200 ಇಲ್ಲ? ಅದ್ರ ಬಗ್ಗೆ ನಾವು ಮಾತಾಡೋಣ. ಎಸ್, ನಂದಿನಿ KR ಅವರು ಇಡೀ ದೇಶಕ್ಕನ ನಮ್ಮ ಕರ್ನಾಟಕದಿಂದ ಫಸ್ಟ್ ರ್ಯಾಂಕ್ ಬಂದ ಉದಾಹರಣೆಗಳು ನಮ್ಮ ರಾಜ್ಯದೊಳಗ ಅದಾವನ, ಅದನ್ನ ಇಲ್ಲ ಅಂತ ಹೇಳಲಿಕ್ಕತ್ತಿಲ್ಲ. ಬಟ್ ಸ್ಟಿಲ್ ಓವರ್ ಆಲ್ ಆಗಿ ನಾವು ಒಂದು ಕನ್ಸಿಡರೇಷನ್ ಮಾಡಿದಾಗ ಒಂದಷ್ಟು ರ್ಯಾಂಕಿಂಗ್ ದೂರ ಹೋಗೋದು ಅಥವಾ ಕಡಿಮೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋದಕ್ಕೆ ರೀಸನ್ ಏನಂತ ನೋಡೋಣ. ಫಸ್ಟ್ ಪಾಯಿಂಟ್ ಅಂದ್ರ ಇಲ್ಲಿ ಮಾಧ್ಯಮದ ಒಂದು ಕೊರತೆ ಬರತೈತಿ. ಒಂದಷ್ಟು ವಿದ್ಯಾರ್ಥಿಗಳು ಮೊದ್ಲ ತಲೆ ಒಳಗ್ ಫಿಕ್ಸ್ ಹಾಕೊಂಡ್ ಬಿಡಾಕತ್ತಾರ. ಏನಂದ್ರ ನಾ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಇದೇನಿ, ನನಗೆ ಇಂಗ್ಲಿಷ್ ಬಾಳ ಟಫ್ ಆಗ್ತದ ಅಂತ ಹೇಳಿ ಕನ್ಫ್ಯೂಷನ್. ಫಸ್ಟ್ ಸ್ಟಾರ್ಟಿಂಗ್ ಕನ್ನಡ ಮಾಧ್ಯಮ ಒಳಗ್ ಸ್ಟಾರ್ಟ್ ಮಾಡೋದು. ಅಗೇನ್ ಏನ್ ಮಾಡೋದಂದ್ರ 1-2 ವರ್ಷ ಅದ್ರೊಳಗ ಕನ್ನಡ ಒಳಗ್ ನನಗ್ ವರ್ಕ್ ಆಗವಲ್ತು, ನಾ ಇಂಗ್ಲಿಷ್ ಮಾಡ್ತೀನಿ ಅಂತ ಹೇಳಿ ಅಗೇನ್ ನೆಕ್ಸ್ಟ್ ಇಯರ್ 1-2 ವರ್ಷ ಇಂಗ್ಲಿಷ್ಗೆ ಸ್ವಿಚ್ ಆಗೋದು. ಅಲ್ಲಿ ಮತ್ ಗೊಂದಲ. ಎಸ್ ಡೆಫಿನೆಟ್ಲಿ ಈಗ ನೀವು ಯಾವ್ದು ಈಗ ಕನ್ನಡ ಒಳಗನ ನೀವ್ ಏನಾರ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ 1, 2, 3, 4 ವರ್ಷ ಆದಾಗ ನೀವು ಅಲ್ಲೇ ಪರ್ಫೆಕ್ಟ್ ಆಗಿರ್ತೀರಿ. ಬಟ್ ನೀವು ಕನ್ನಡದಿಂದ ಇಂಗ್ಲಿಷ್ಗೆ ಅಗೇನ್ ಇಂಗ್ಲಿಷ್ ಆಗ್ವಲ್ತಂತ ಕನ್ನಡಿಗೆ ಈ ತರ ನೀವು ಸ್ವಿಚ್ ಆನ್ ಆಗ್ತಾ ಚೇಂಜ್ ಆಗ್ತಾ ಹೋದ್ರಿ, ಶಫಲ್ ಆಗ್ತಾ ಹೋದ್ರಿ ಅಂದಾಗ ಸಮಸ್ಯೆಗಳ ಆಗ್ತಾವ. ಈ ತರ ಬಹಳ ವಿದ್ಯಾರ್ಥಿಗಳು ಮಾಡ್ತಾರ. ನಮ್ಮ ಒಂದು ಕರ್ನಾಟಕದೊಳಗ ಮಾಧ್ಯಮದ ಇಶ್ಯೂ ಬಹಳ ಆಗತೈತಿ. ಈಗ ಇಂಗ್ಲಿಷ್ ಮಾಧ್ಯಮ ಒಂದಷ್ಟು ವಿದ್ಯಾರ್ಥಿಗಳ ಏನ್ ಡಿಸಿಷನ್ ತಗೋತಾರಂದ್ರ ಇಲ್ಲ UPSC ಒಳಗ ಇಂಗ್ಲಿಷ್ ಒಳಗ ಕ್ವಶನ್ ಪೇಪರ್ ಬರ್ತದ, ಸೊ ಇಂಗ್ಲಿಷ್ ಒಳಗನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಇನಿಷಿಯಲ್ ಟೈಮ್ ಒಳಗೆ ಇಂಗ್ಲಿಷ್ ಒಳಗ್ ಸ್ಟಾರ್ಟ್ ಮಾಡ್ತಾರೆ. ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಬಟ್ ಸಮ್ವೇರ್ 1-2 ಅಟೆಂಪ್ಟ್ ಆಗದೆ ಇದ್ದಾಗ ಏನ್ ಮಾಡ್ತಾರಂದ್ರೆ ಯಪ್ಪ ನಂಗೆ ಇಂಗ್ಲಿಷ್ ಒಳಗ್ ಆಗತ್ತಿಲ್ಲ, ನಾ ಬೆಟರ್ ನಾ ಕನ್ನಡ ಒಳಗನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅಗೇನ್ ಕನ್ನಡಕ್ಕೆ ಸ್ವಿಚ್ ಆಗೋದು. ಈ ತರ ಮಾಡೋದ್ರಿಂದ ಆಲ್ಮೋಸ್ಟ್ ಸಮಯ ವ್ಯರ್ಥ ಆಗ್ತದ ಅಂಡ್ ಒಂದು UPSC ಪರೀಕ್ಷೆ ಕ್ಲಿಯರ್ ಆಗಂಗಿಲ್ಲ. ಇನ್ನ ಇನ್ನೊಂದು ರೀಸನ್ ಏನಂತಂದ್ರ ಕೆಲವು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದೊಳಗನ ಪ್ರಿಪರೇಷನ್ ಮಾಡ್ತಿರ್ತಾರೋ, ಬಟ್ ಒಳ್ಳೆ ಒಂದು ಮಾರ್ಗದರ್ಶನದ ಕೊರತೆ ಐತಿ. ಯಾವ ತರ ಹೋಗ್ಬೇಕು, ಯಾವ ಪುಸ್ತಕನ ಓದ್ಬೇಕು, ಒಂದಷ್ಟು ನೋಟ್ಸ್ ನ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು, ಒಂದಷ್ಟು
ಬಟ್ ಈ ಸಮಸ್ಯೆಗಳು ಏನ್ ಮಾಡ್ತಾವಂದ್ರ ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ದುರ್ಬಲ ಮಾಡ್ತಾವ. ಅದಕ್ಕಾಗಿ ವಿದ್ಯಾರ್ಥಿಗಳು ಸ್ಟ್ರಾಂಗ್ ಆಗ್ಬೇಕು ಮೈಂಡ್ ಇಂದ. ಒಂದು ನಾ ಕನ್ನಡ ಅರಿವು ಮಾಡ್ತೀನಿ ಅಥವಾ ಇಂಗ್ಲಿಷ್ ಅರಿವು ಮಾಡ್ತೀನಿ. ಅಂಡ್ ಇವಾಗ ಸ್ವಲ್ಪ ಆದ್ರೂ ಮಾರ್ಗದರ್ಶನದ ಒಂದ್ ಕೊರತೆ ಮೊದ್ಲಿದ್ದಂಗಿಲ್ಲ. ಯೂಟ್ಯೂಬರ್ಸ್ ಆಗಿರ್ಬೋದು, ಒಂದಷ್ಟು ಚಾನೆಲ್ ಮೂಲಕ ನಿಮ್ಗೆ ಇನ್ಫಾರ್ಮೇಶನ್ ಸಿಗಾತೈತಿ, ಅದನ್ನ ಬಳಸ್ಕೊಳ್ರಿ. ಕಮಿಟ್ ಆಗ್ರಿ. ಕನ್ನಡ ಆದ್ರೂ ಮಾಡ್ರಿ, ಇಂಗ್ಲಿಷ್ ಆದ್ರೂ ಮಾಡ್ರಿ, ಏನಾರು ಮಾಡ್ತೀನಿ, ಬಟ್ ನೀವು ಕಮಿಟ್ ಆಗ್ಬೇಕು. ನಾ ಕನ್ನಡ ಮಾಧ್ಯಮದೊಳಗೆ ಬರೀತೀನಿ, ಎಸ್ ಕಮಿಟ್ ಆಗ್ಬೇಕು. ಅಂಡ್ ಇಷ್ಟ ಇಯರ್ ನ ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಮಾಡಂಗಿಲ್ಲ. ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರಂದ್ರೆ ಅವ್ರದ್ದು ರಿಯಲ್ ಗೋಲ ಇರಂಗಿಲ್ಲ. ಜಸ್ಟ್ ಅವ್ರ ಫ್ರೆಂಡ್ ಮಾಡತಾರೋ ಅಥವಾ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು UPSC IAS ಆಫೀಸರ್ ಎಂಟ್ರಿ ನೋಡ್ಕಾಸ್ ಮೋಟಿವೇಟ್ ಆಗಿ ಒಂದು ಶಾರ್ಟ್ ಟರ್ಮ್ ಗೋಲ್ ತರ ಅದನ್ನ UPSC ನ ತಗೊಂಡ್ರದು ಪಾಸಿಬಲ್ ಆಗಂಗಿಲ್ಲ. ಸೊ ನೀವು ಫಸ್ಟ್ ನಿಮ್ಮ ಕಮಿಟ್ಮೆಂಟ್ ನ UPSC ಕೊಡ್ಬೇಕು. ಅಂಡ್ ನಿಮ್ಮ ಡ್ರೀಮ್, ನಿಮ್ ಗೋಲ್ ಪ್ರತಿಯೊಂದು UPSC ನ ಆಗಿರಬೇಕು. ಅಂಡ್ ಮಾಧ್ಯಮ ಸೆಲೆಕ್ಟ್ ಮಾಡ್ಕೋವಾಗ ಗೊಂದಲಗಳನ್ನ ಮಾಡ್ಕೋಬಾರ್ದು. ಇಷ್ಟನ್ನ ನೀವು ಫೋಕಸ್ ಮಾಡಿದ್ರಿ ಅಂತಂದ್ರ ಡೆಫಿನೆಟ್ಲಿ ನಮ್ಮ ಕರ್ನಾಟಕದಿಂದ ಪ್ರತಿ ವರ್ಷ ಇನ್ನೂ ಹೆಚ್ಚು IAS ಆಫೀಸರ್ಗಳು ಡೆಫಿನೆಟ್ಲಿ ಹೊರಗೆ ಬರ್ತಾರ. ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ನಾನು UPSC ವಿದ್ಯಾರ್ಥಿಗಳು ಏನೆಲ್ಲ ಒಂದಷ್ಟು ಚಾಲೆಂಜಸ್ ನ ಫೇಸ್ ಮಾಡತಾರು ಅದ್ರ ಬಗ್ಗೆ ಡಿಸ್ಕಷನ್ ನ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋನ ಒಂದು ಅವೇರ್ನೆಸ್ ಆಸ್ ಅ ಅವೇರ್ನೆಸ್ ವಿಡಿಯೋ ಆಗಿ ತಗೊಳ್ರಿ. ಯಾಕೆ ಕಡಿಮೆ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡತಾರು ಅಂಡ್ ನನ್ನಿಂದ ಏನ್ ತಪ್ಪಾಗತೈತಿ, ನಾ ಮುಂದೆ ಏನ್ ಸುಧಾರಿಸ್ಕೋಬೇಕು, ಈ 3 ಪಾಯಿಂಟ್ ಮೇಲೆ ನೀವು ವರ್ಕ್ ಮಾಡ್ರಿ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.